ಸ್ನೇಹಿತರೆ, ಹಿಂದಿನ ಕಾಲದಲ್ಲಿ ಸ್ವತಂತ್ರ ಪೂರ್ವ ಭಾರತದಲ್ಲಿ ಕಂದಾಯ ಹೇಗೆ ಕಲೆಕ್ಟ್ ಮಾಡ್ತಾ ಇದ್ರು ಅಂತ ನೀವು ಭಾಳ ಸಲ ನನ್ನನ್ನು ಕೇಳಿದಿರಿ. ಹೆಂಗಪ್ಪ ಕಂದಾಯ, ರಾಜ ಹೇಗೆ ನಡೆಸ್ತಿದ್ದಪ್ಪ, ಅವನು ದುಡ್ಡು ಎಲ್ಲಿಂದ ಬರ್ತಿತ್ತಪ್ಪ ಅಂತ. ರಾಜ ಹೇಗೆ ಇಂಚಿಂಚು ಮಾಹಿತಿಯನ್ನು ಇಟ್ಟು ಪ್ರತಿ ಮನೆಯ ಒಂದು ಧೂಳು ಕಾಳು ಕಡ್ಡಿ ಕಸ ಎಮ್ಮೆ ಕತ್ತೆ ನಾಯಿ ಕುದುರೆ ಎಲ್ಲನೂ ಲೆಕ್ಕ ಇಟ್ಟು ಹಿಂಗೆ ಮಾಡಿಬಿಡ್ತಾ ಇದ್ದ. ಹಂಗೆ ಇವತ್ತು ನಂಗೆ ಅಲ್ಲಮ್ಮ, ಅವತ್ತೆಲ್ಲದಕ್ಕೂ ಲೆಕ್ಕ ಕೊಡ್ಬೇಕಾಯ್ತು, ತಲೆ ಮೇಲಿರೋ ಕೂದಲಿಗೂ ಲೆಕ್ಕ ಕೊಡ್ಬೇಕಾಯ್ತು. ಬನ್ನಿ ತೋರಿಸ್ತೀನಿ ಇಲ್ಲಿ, ಬನ್ನಿ ಬ್ರಿಜೇಶ್. ನೋಡಿ ಇಲ್ಲಿ ಸ್ವತಂತ್ರ ಪೂರ್ವ ಭಾರತದಲ್ಲಿ ನೋಡ್ರಿ, ಇಲ್ಲಿ ಸುಮ್ಮನೆ ಒಬ್ರು ಇಟ್ಕೊಳ್ರಿ, ಒಬ್ರ ಹೆಸರು ಲಿಂಗಪ್ಪ ಅಂತ ಇಟ್ಕೊಳ್ರಿ. ಲಿಂಗಪ್ಪ ಅಂತ ಇಟ್ಕೊಳಪ್ಪ, ತೋರ್ಸಪ್ಪ. ಈ ಲಿಂಗಪ್ಪನವ್ರ ಮನೇಲಿ 18 ವರ್ಷಕ್ಕೆ ಮೇಲ್ಪಟ್ಟವರು, 16 ವರ್ಷಕ್ಕೆ ಮೇಲ್ಪಟ್ಟ ಹೆಂಗಸರು ಗಂಡಸರು ಮೇಲ್ಪಟ್ಟವರು ಆಯಿತಾ, ಕೆಳಪಟ್ಟವರು, ಅದಕ್ಕೆ ಜುಮ್ಲಾ ಆಯಿತಾ. ದೇವಿ ಹಾಕಿಸ್ಕೊಳ್ಳದೆ ಇರತಕ್ಕಂಥವ್ರು, ದೇವಿ ಅಂದ್ರೆ ವ್ಯಾಕ್ಸಿನ್ ಕಣ್ರಿ, ದೇವಿ ಅಂದರೆ ವ್ಯಾಕ್ಸಿನ್ ಗೊತ್ತಾಯ್ತಾ. ದೇವಿ ಹಾಕ್ಸ್ಕೊಂಡಿರೋರು ಜಾತಿ ಇಂಪಾರ್ಟೆಂಟು. ಇಲ್ಲಿ ನೋಡಿ, ಕೆಲಸ ಮಾಡೋಕ್ಕೆ ತಾಕತ್ತಿರೋರು, ಕೆಲಸ ಮಾಡದೇ ಇರೋ ವೇಸ್ಟ್ ಬಾಡಿಗಳು, ಆಶ್ರಿತರು ಅಂದರೆ ಮನೇಲಿರೋ ಅಂಥವ್ರು, ರಿಟೈರ್ಡ್ ಪೀಪಲ್ ಆಶ್ರಿತರು ಅಂದರೆ ಈಗ ನಾನು ಕೆಲಸ ಮಾಡ್ತಾಯಿದ್ದೀನಿ, ನಮ್ಮ ತಂದೆ ತಾಯಿ ಮನೇಲಿರ್ತಾರೆ, ಆಶ್ರಿತರು. ನೋಡ್ರಿ ಆಯಿತಾ, ಆಶ್ರಿತರು. ಬಾಮ್ಮ ಕೆಲಸ ಮಾಡತಕ್ಕ ಪುನಃ ಆಶ್ರಿತರ ಆಯಿತಾ, ಹಾಗೆ ಬಂದಿದೆ ನೋಡಿ ಎಲ್ಲ ಆಯಿತಾ. ಇಲ್ಲಿ ಯಾವ ಕೆಲಸ ಮಾಡ್ತಾರೆ ಅವರು? ಕುಂಬಾರನೋ, ಬಡಗಿಯೋ, ಕಮ್ಮಾರನೋ, ಸರ್ಕಾರಿ ನೌಕರಿಯೋ, ಬ್ಯಾಂಕ್ ಕೆಲಸವೋ ಆಯಿತಾ. ಇದೆಲ್ಲ ಆದಮೇಲೆ ಒಂದು ಮನೇಲಿ ಯಾರ್ಯಾರವ್ರೆ ಅಂತ ಗೊತ್ತಾಯ್ತಲ್ಲ. ಈಗ ಒಂದು ಮನೇಲಿ ಏನೇನಿದೆ ಬನ್ನಿ ಬ್ರದರ್, ಇಲ್ಲಿ ತೋರಿಸಿ. ಒಂದು ಮನೇಲಿ ಏನೇನಿದೆ? ಹುಡುಗರು, ಸ್ಕೂಲ್ನಲ್ಲಿ ಅಕ್ಷರಸ್ಥರು, ಸ್ಕೂಲು ಅಥವಾ ಇತರ ಯಾವುದೇ ವಿಧದಲ್ಲಿ ಅಕ್ಷರಾಭ್ಯಾಸ ಮಾಡಿರೋ ಹುಡುಗರು ಎಷ್ಟು ಜನ, ಹುಡುಗಿರು ಎಷ್ಟು ಜನ, 16 ವರ್ಷಕ್ಕೆ ಮೇಲ್ಪಟ್ಟವರು ಗಂಡಸರು ಎಷ್ಟು ಜನ, ಹೆಂಗಸರು ಎಷ್ಟು ಜನ ಆಯಿತಾ. 2 ವರ್ಷ ಕ್ಷಾಮ ಬಂದರೆ ಕಾವು ಸಂಘದಿಂದ ಜೀವನ ಮಾಡಲು ಶಕ್ತರು. ನೋಡ್ರಿ, ಅಂದರೆ ಇದರ ಅರ್ಥ ಇಷ್ಟೇ, ಒಂದು ಅಕಸ್ಮಾತ್ ಗ್ರಾಮಕ್ಕೆ ಕ್ಷಾಮ ಬಂದ್ಬಿಡ್ತು, 2 ವರ್ಷ ಮಳೆ ಆಗಲಿಲ್ಲ, ಬೆಳೆ ಬರಲಿಲ್ಲ, ಆದರೂ 2 ವರ್ಷಗಳಷ್ಟು ಕಾಲ ಆಹಾರ ಧಾನ್ಯವನ್ನು ಸಂಗ್ರಹಣೆ ಮಾಡಿ ಜೀವನ ಮಾಡೋಕ್ಕೆ ಶಕ್ತಿ ಯಾರ ಹತ್ರ ಇದೆ? ಅದೊಂದು ಲಿಸ್ಟು ಗೊತ್ತಾಯ್ತಾ ಮಗು. ಇವತ್ತಿನ ಅಕೌಂಟೆನ್ಸಿ ಏನೂ ಇಲ್ಲ, ಅವತ್ತು ಮುಂದೆ ಪ್ರತಿಯೊಂದು ಕಾಲು ಕಡ್ಡಿ ಲೆಕ್ಕ ಇಟ್ಬಿಟ್ಟಿದ್ದ ಮಹಾರಾಜ. ತೋರಿಸ್ತೀನಿ ನೋಡಿಲ್ಲೇ, 2 ವರ್ಷ ಕ್ಷಾಮ ಬಂದರೆ ಕಾಳು ಕಡ್ಡಿ ಸಂಗ್ರಹಿಸಿ ಜೀವನ ಮಾಡಲು ಶಕ್ತರು ಯಾರ್ಯಾರು? ತಾರಸಿ ಮನೆಯೇ, ಹೆಂಚಿನ ಮನೆಯೇ, ಹುಲ್ಲಿನ ಮನೆಯೇ, ಮಾಗಡಿ ಮನೆಯೇ, ದೇವಸ್ಥಾನವೇ, ಸ್ಕೂಲೇ? ಎಲ್ಲೆಲ್ಲಿದ್ರು ನೋಡ್ರಿ, ಎಲ್ಲೆಲ್ಲಿದ್ರಿ? ಮಾಡಿ ಮನೇಲಿದ್ರು, ಹುಲ್ಲಿನ ಮನೇಲಿದ್ರು, ಹೆಂಚಿನ ಮನೇಲಿದ್ರು, ದೇವಸ್ಥಾನದಲ್ಲಿ ವಾಸ ಇದ್ದರು, ಸ್ಕೂಲ್ ಬಿಲ್ಡಿಂಗಲ್ಲಿ ವಾಸ ಇದ್ದರು. ನೋಡ್ರಿ ನಮ್ಮ ಜನ ಭಾರತ ಸುಮ್ಮನೆ ಕಟ್ಟಲಿಲ್ಲ ರೀ, ನಾವೆಲ್ಲ ರಕ್ತ ಹರಿಸಿ ಕಟ್ಟಿದ್ವಿ. ಮಮ್ಮ ನೋಡಪ್ಪ ಆಯಿತಾ, ಮನೆಗೆ ಬಂದ್ರಿ, ನಿಮ್ಮ ಮನೆ ಇದ್ದರೆ ಅಂಕಣ ಎಷ್ಟು ಅಂಕಣದ ಮನೆ? ಈಗಲೂ ನಮ್ಮ ಅಪ್ಪ ಅಮ್ಮನ ಕೇಳಿದ್ರೆ ಹೊಸ ಮನೆ ಕಟ್ಟಿದ್ದೀವಿ ಅಂದರೆ ಎಷ್ಟು ಅಂಕಣ ಅಂತಾರೆ. ಎಷ್ಟು ಅಂಕಣ? ಈಗ ಕಾರ್ಪೆಟ್ ಏರಿಯಾ, ಕಾಮನ್ ಏರಿಯಾ ಇಲ್ಲ, ಆವಾಗೆಲ್ಲ ಎಷ್ಟು ಅಂಕಣ? ಬಮ್ಮ ನಿವೇಶನ ಎಷ್ಟು, ಅದ್ರ ನಂಬರು ಆಯಿತಾ. ಗಾಡಿ, ಬೈಕಲ್ಲ ಕಣ್ರಿ, ಗಾಡಿ ಅಂದರೆ ಎತ್ತಿನ ಗಾಡಿ. ಹೇರು ಅಂದ್ರೇನು? ಗಾಡಿ ಮೇಲೆ ಹಾಕುವಂಥ ಹೇರು, ಉಳುಮೆ, ಅದ್ರ ಜುಮ್ಲ. ಎಮ್ಮೆಗಳು, ಎತ್ತುಗಳು ನೋಡಿ, ಇದು ಹೇರೆತ್ತುಗಳು ಎಷ್ಟಿದ್ದೋ, ಎಮ್ಮೆಗಳು ಗಂಡೆಷ್ಟು ಹೆಣ್ಣೆಷ್ಟು ಆಯಿತಾ. ಆಮೇಲೆ ಹಸುಗಳು ಎಷ್ಟಿತ್ತು, ಕುದುರೆ ಎಷ್ಟಿತ್ತು, ಕತ್ತೆ ಎಷ್ಟಿತ್ತು, ಆಡು ಎಷ್ಟಿತ್ತು, ಕುರಿ ಎಷ್ಟಿತ್ತು, ಊರಂದಿ ಎಷ್ಟಿತ್ತು, ಊರಲ್ಲಿ ಹಂದಿ ಎಷ್ಟಿದ್ದೋ ಗೊತ್ತಾಯ್ತಾನೆ. ಪ್ರತಿಯೊಂದಕ್ಕೂ ಲೆಕ್ಕ ತಿಳ್ಕೊಳ್ಳಿ ನೀವು, ಅದಕ್ಕೆಲ್ಲ ವಿವರಣೆ ಸಂಖ್ಯೆ ಆಯಿತಾ. ಹಳ್ಳಿಲಿ ಸ್ವದೇಶಿ ಏನು ನೇಗ್ಲು, ಸ್ವದೇಶಿ ನೇಗ್ಲು, ಉತ್ತಮ ಥರದ ನೇಗ್ಲು ನೋಡಮ್ಮ ಆಯಿತಾ. ಬಂಡಿಗಳು, ಒಂಟೆತ್ತಿಂದ ಜೋಡೆತ್ತಿಂದ ಒಡ್ಡರ ಬಂಡಿಗಳ ಎಷ್ಟಿತ್ತು ಆಯಿತಾ. ಬಾವಿಗಳು ನೋಡಮ್ಮ, ಬಾವಿಲಿ ಎಷ್ಟು ಬಿದ್ದ ನೋಡ್ಗುರು. ಪಾವಟಿಗೆ ಬಾವಿ ಅಂದರೆ ಮೆಟ್ಲಿರೋ ಅಂಥ ಬಾವಿಗೆ ಇಳ್ಕೊಂಡು ಹೋಗುವಂಥದ್ದು ಪಾವಟಿಗೆ ಅಂದರೆ ಸ್ಟೇರ್ ಕೇಸು ಕಣ್ರಿ, ಸ್ಟೇರ್ ಕೇಸು. ಪಾವಟಿಗೆ ಬಾವಿ ಅರ್ಥ ಆಯ್ತಾ ಅಪ್ಪಮ್ಮ? ಇಲ್ಲಿ ಪಾವಟಿಗೆ. ಯಾತ ಅಂದರೆ ಏತದ ಬಾವಿ ಆಯಿತಾ. ಏತ ಅಂತ ನೋಡಿ, ಇಲ್ಲಿ ವಿಡಿಯೋ ನೋಡಿ ಏತದ್ದು ಆಯಿತಾ. ಕಪಿಲೆ ಬಾವಿ ಅಂದರೆ ಓಪನ್ ವೆಲ್, ನಾವು ಹಿಂಗೆ ನೀರು ತುಂಬ್ಕೊತೀವಲ್ಲ ಕಪಿಲೆ ಬಾವಿ, ಅದು ಕಪಿಲೆ ಬಾವಿ ಆಯಿತಾ. ಹಾಳ್ಬಾವಿಗೆ ಬಿದ್ದೋಗಿ ಎಲ್ಲ ರೋಗಿ ಅಂತ ಬೈತೀವಲ್ಲ ನಾವು, ಹೋಗೆಲ್ಲ ಹಾಳ್ಬಾವಿಗೆ ಬಿದ್ದೋಗಿ ಮೂದೇವಿ ಅಂತ. ಸೊ ಹಾಳ್ಬಾವಿನೂ ಇತ್ತು ಲೆಕ್ಕಕ್ಕೆ, ಹಾಳ್ಬಾವಿ ಆಯಿತಾ. ಅದಾದಮೇಲೆ ನೋಡ್ರಿ ಮಗ್ಗ, ಬಟ್ಟೆ ಮಗ್ಗ ಎಷ್ಟು, ಕಂಬಳದ ಮಗ್ಗ ಎಷ್ಟು, ಅದಾದಮೇಲೆ ಗಾಣ, ಕಬ್ಬಿನ ಗಾಣ ಎಷ್ಟು, ಎಣ್ಣೆ ಗಾಣ ಎಷ್ಟು, ಅದಾದಮೇಲೆ ಕೋಳಿ ನೋಡ್ರಿ, ಕೋಳಿ ನೋಡ್ರಿ. ಉಪ್ಪಿನ ಮೊಳೆ ಏನಂದರೆ ಏನು ಅಂತ ನಾನು ಆಮೇಲೆ ಹೇಳ್ಬೇಕು ನಿಮಗೆ. ಗಂಡು ಕೋಳಿ ಎಷ್ಟು, ಹೆಣ್ಣು ಕೋಳಿ ಎಷ್ಟು, ಮರಿ ಎಷ್ಟು, ಮೊಟ್ಟೆ ಎಷ್ಟು ನೋಡಿಯಾ. ಎಲ್ಲದನ್ನು ಸೇರಿ ಟ್ಯಾಕ್ಸ್ ತಗೋತಾ ಇದ್ದ ರಾಜ.
ಹಂಗಾಗಿ ನಮ್ಮದು ನಿಮ್ಮದು ಜೀವನ ನಡೀತಾ ಇತ್ತು, ಗೊತ್ತಾಯ್ತಾ? ಕೊಟ್ಟಿಲಿ ನಾನು ಸೇಡಿನ ಕಿಡಿ ಪಿಕ್ಚರ್ ಶೂಟಿಂಗ್ ಆಯಿತು ಅಂತ ಹೇಳಿದ್ನಲ್ಲ ಸರ್, ಆವಾಗ ಅದರ ನೆನಪಿಗಾಗಿ ತೆರೆದಿರತಕ್ಕಂಥ ಒಂದು ಫೋಟೋ ಹನುಮಂತರಾವು, ನರಸಿಂಹರಾಜು ಎಲ್ಲ ಇಲ್ಲಿ ಬಂದು ನಮ್ಮ ಮನೆ ಮುಂದ್ಗಡೆ ಒಂದು ತೆಗೆದಿರುವಂಥ ಫೋಟೋ. ಇದು ಮೊದಲು ಕೊಟ್ಟಿ ಶ್ರೀನಿವಾಸರಾವ್ ಇದ್ದಂಥ ಮನೆ, ಹೆಂಚಿನ ಮನೆ. ಇನ್ನೂ ಒಂದು ಹೇಳಬೇಕು ಅಂದರೆ ಕೊಟ್ಟಿ ಶ್ರೀನಿವಾಸರಾವ್ ಬಗ್ಗೆ ತುಂಬ ಇವಾಗಲೂ ಕೂಡ ತುಂಬ ಜನಗಳಿಗೆ ಅಭಿಮಾನ ಚೆನ್ನಾಗಿದೆ. ಕೊಟ್ಟಿ ಶ್ರೀನಿವಾಸರಾವ್ ಬಗ್ಗೆ ಅಧ್ಯಯನ ಮಾಡಿ ಡಾಕ್ಟ್ರೇಟ್ ಪಡೆದಿದ್ದಾರೆ. ಈ ಡಾಕ್ಟ್ರೇಟ್ ಪಡೆದಿರುವಂಥ ನಿರ್ಮಲಾ ಅವರು 3500 ಪುಟಗಳ ಒಂದು ಥೀಸಿಸ್ನ ಇವರಿಗೆ ಕುಪ್ಪಂ ಯೂನಿವರ್ಸಿಟಿಗೆ ಕೊಟ್ಟು ಅವ್ರಿಗೆ ಡಾಕ್ಟ್ರೇಟ್ ಬಂದಿದೆ. ಕುಪ್ಪಂ ಯೂನಿವರ್ಸಿಟಿ ಇದು ಲೇಟೆಸ್ಟ್ ಸರ್. ಇದಕ್ಕಿಂತ ಮೊದಲು 3 ಜನಕ್ಕೆ ಡಾಕ್ಟರ್ ಕೊಟ್ಟಿ ಶ್ರೀನಿವಾಸರಾವ್ ಅಧ್ಯಯನ ಕಾದಂಬರಿಗಳ ಬಗ್ಗೆ ಮಾಡಿದ್ದಕ್ಕೋಸ್ಕರ ಡಾಕ್ಟ್ರೇಟ್ ಬಂದಿದೆ ಸರ್. ಇದು ಅವರದ ಥೀಸಿಸು, ನನಗೊಂದು ಕಾಪಿ ಕೊಟ್ಬಿಟ್ಟು ಹೋಗಿದ್ದಾರೆ ಇಲ್ಲಿ. ನೋಡಿ, ಕೊಟ್ಟಿ ಶ್ರೀನಿವಾಸರಾಯರ ತಂದೆ ಶ್ರೀಪಾದರಾಯರು ಶಾನ್ ಭೋಗರಾಗಿದ್ದರು. ಶಾನ್ ಭೋಗಕ್ಕೆ ಅಂದ್ರೆ ಏನು ತಿಳ್ಕೊಂಬಿಟ್ಟಿದ್ರಿ? ಏನು ಇಲ್ಲಿ ಮನೆ ಮುಂದೆ ಕೂತ್ಕೊಂಡ್ಬಿಟ್ರೆ ಎಲ್ಲ ತಂದು ಕೊಟ್ಬಿಡ್ತಾರೆ ಅನ್ಕೊಂಬಿಟ್ಟಿದ್ದೀರ ನೀವು? ಹಂಗಲ್ಲಮ್ಮ. ತಲೆ ಹಗಲು ರಾತ್ರಿಗಳನ್ನ ಒಂದು ಮಾಡಿ ಊರೂರು ಸುತ್ತಿ ಜಮೀನುಗಳನ್ನು ಅಲ್ದು ಆ ಯಪ್ಪ ಕೆಸರು ಗದ್ದೆಯಲ್ಲಿ ಅಳೆದು ಅದನ್ನು ಹಿಡಿದು ಚೈನ್ ಸರ್ವೆ ಮಾಡಿ ಅದನ್ನೆಲ್ಲ ಎಂಟ್ರಿ ಮಾಡಿ ಯಾರ್ಯಾರಿಂದ ಎಷ್ಟು ವಸೂಲು ಮಾಡಬೇಕು ಅಂತ ಅವನಿಗೆ ಕನ್ವಿನ್ಸ್ ಮಾಡಬೇಕು ಇವರು. ಏನು ತಮಾಷೆನ? ನಾನು ಕೊಡಲ್ಲ ಅಂತಾನೆ ಒಬ್ಬ, ನಾನು ಕೊಟ್ಟಿದ್ದೀನಿ ಅಂತಾನೆ ಒಬ್ಬ, ಎಲ್ಲಕ್ಕೂ ಲೆಕ್ಕ ಬೇಕಲ್ಲ. ಸೊ ಅದು ಲೆಕ್ಕ ಇದು. ಬನ್ನಿ ತೋರಿಸಿ ಬ್ರಿಜೇಶಲ್ಲಿ ಕಚ್ಚಾ ಟಿಪ್ಪಣಿ ಕೊಟ್ಟಿ 1940. ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ತಮ್ಮ ಕೊನೆ ದಿನಗಳನ್ನು ಕಳೆಯುತ್ತಿದ್ದಂಥ ನೋವಿನ 2ನೇ ವರ್ಲ್ಡ್ ವಾರ್ ಕಣ್ರಿ, ಸೆಕೆಂಡ್ ವರ್ಲ್ಡ್ ವಾರ್ ಶುರುವಾದಂಥ ಕಾಲ. ಹೆಂಗೆ ಬರೀತಾ ಇದ್ರು ಬನ್ನಿ ತೋರಿಸ್ತೀನಿ. ಹೆಂಗೆ ಅಂತಂದರೆ ಇದು ಶುರು ಮಾಡಿದಾಗ ಪ್ರತಿಯೊಂದ್ರದ್ದು ಇದಾಗ್ತಾ ಇದ್ರು ನೋಡಿ. ಇಲ್ಲಿ ಪ್ರತಿಯೊಂದ್ರದ್ದು ಜಮೀನಿನ ಹಿಸ್ಸೆ ಬರಿತಾ ಇದ್ರು. ಹೆಂಗಿತ್ತು ಜಮೀನು ಅಂತ ಬರೀತಾರೆ. ಪ್ರತಿಯೊಬ್ಬನ ಜಮೀನು ಹೇಗಿತ್ತು ಇಲ್ಲಿ ನೋಡಿಲಿ. ಈ ಒಂದು ಒಬ್ಬಂದೇನೆ ಹಿಂಗಿದೆ, ಹಿಂಗೆಗೋ ಇದೆ, ಹೆಂಗಿರ್ತಿತ್ತು ಹಂಗೆ ನೋಡಿಲಿ. ಒಬ್ಬಂದೆಲ್ಲ ಹಿಂಗೆ ಹೋಗಿದೆ. ಇದನ್ನೆಲ್ಲ ಇವ್ರು ಹೆಂಗೆ ಬರೀತಾ ಇದ್ರು ನೋಡಿ. ಇಲ್ಲಿ ಎಷ್ಟೋ ಜನ 8 ಜನ ಮಕ್ಕಳಿಗೆ ಇಸ್ರೆ ಆಗ್ಬಿಟ್ಟಿರ್ತಕ್ಕಂಡ್ರಿ. ಅಣ್ತಂದಿರು ಜಗಳ ಅಣ್ತಂದಿರು ಬೆಳೀತಾರೆ ಗಾಯದೆಗಳು ಅಲ್ವಾ? ಇವ್ರುಗಳು ನೋಡೇ ಆ ಗಾಯದೆ ಮಾಡಿರೋದು ಇಂಥವ್ರು ನೋಡಿ, ಆಯ್ತಾ? ಸೊ ಈ ಪಿತರಾರ್ಜಿತ ಅಣ್ಣ ತಮ್ಮಂದಿರ ಹಿಸ್ಸೆಗಳು. ಹಿಸ್ಸೆ ಅಂದ್ರೆ ಪಾರ್ಟು ಅವ್ರವ್ರದ್ದು ನೋಡಿ. ಒಬ್ಬೊಬ್ಬನಿಗೆ ಎಷ್ಟೆಷ್ಟು ಅಂತ ಬರೆದಿದ್ದಾರೆ ನೋಡ್ರಿ. ಇಲ್ಲಿ ಒಬ್ಬೊಬ್ಬನಿಗೆ ಎಷ್ಟೆಷ್ಟು ನೋಡ್ರಿ. ಕಾಲ ಆಣಿ ಒಂದು ಆಣೆನೇ. ನಾವೆಲ್ಲ 4 ಆಣೆಯಿಂದ ಶುರು ಮಾಡಿದವರು. 5 ಪೈಸಾ 10 ಪೈಸಾ 4 ಆಣಿ. ನಮಗೆ ಒಂದು ಮಸಾಲೆ ದೋಸೆ ಬಂದ್ಬಿಡೋದು 60 ಪೈಸಾ ಒಂದು ಮಸಾಲೆ ದೋಸೆ ಕಣ್ರಿ ನಾವು ತಿಂದಿರೋದು. 10 ಪೈಸಾ ಕಾಫಿ. ನೀವೆಲ್ಲ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಕಣ್ರಿ. ನೋಡಿ ಇಲ್ಲಿ ಕಾಲು ಆಣಿ ಒಬ್ಬ ಕೊಡಬೇಕು, ಇನ್ನೊಬ್ಬ ಕಾಲಾಣಿ, ಒಬ್ಬ ಮುಕ್ಕಾಲಾಣಿ, ಒಬ್ಬ 1 ಕಾಲಾಣಿ ಕೊಡಬೇಕು ಅಂದ್ರೆ ಅವನೇ ದೊಡ್ಡ ಜಮೀನು ಇಟ್ಕೊಂಡ್ರೆ ಅವ್ರನ್ನ ಆ ಕಾಲಕ್ಕೆ. 1 ಕಾಲಾಣಿ ಕಂದಾಯ ಕಟ್ಟಿದ್ದೀನಿ ಕಣೆ ನಾನು ಅಂದರೆ ಅವನು ದೊಡ್ಡ ಜಮೀನ್ದಾರ ಕಣ್ರಿ. ಈಗ ಗೊತ್ತಾಯ್ತೇನ್ರಿ? ರಾಜ ಮಹಾರಾಜರು ಎಷ್ಟೆಲ್ಲ ಶಾನ್ ಬೋಕ್ಕೆ ಅಂದರೆ ನೀವು ನೀನೇನು ಮಾಡಪ್ಪ ಶಾನ್ ಬೋಗ್ರ ಮಗ ಅನ್ನಂಗಿಲ್ಲ ನೀವು. ಶಾನ್ ಬೋಕ್ಕೆ ಅಂದರೆ ಎಷ್ಟು ಕಷ್ಟ ಆಯಿತು, ಅವ್ನು ಎಷ್ಟು ಕಷ್ಟಪಡಬೇಕಿತ್ತು. ಇದೇನು ಇವ್ರೇನು ದುಡ್ಡು ಇಟ್ಕೊಂಡ್ಬಿಡೋಂಗಿರಲಿಲ್ಲ. ಇವ್ರ ಹತ್ರ ಎಲ್ಲ ಅಣ್ಣ ತಮ್ಮ ಅಂದು ಕೈಕಾಲು ಕಟ್ಟಿ ಪೂಸಿ ಮಾಡಿ ಎದುರಿಸಿ ಬೆದರಿಸಿ ಕಂದಾಯ ಕಲೆಕ್ಟ್ ಮಾಡಿ ತಗೊಂಡೋಗಿ ಅವ್ರ ಹೆಡ್ರು ಪಾಳೆಗಾರ ಕೊಟ್ಟು ಅವ್ರು ತಗೊಂಡೋಗಿ ಮಹಾರಾಜರು ಕೊಟ್ಟು ಹಿಂಗೆ ನಮ್ಮ ದೇಶ ನಡೆದಿದ್ದು, ನಮ್ಮ ರಾಜ್ಯ ನಡೆದಿದ್ದು. ಗೊತ್ತಾಯ್ತಾ? ಸುಮ್ಮನೆ ಎಲ್ಲೋ ಯುದ್ಧ ಮಾಡ್ಬಿಟ್ಟ, ಲೂಟಿ ಮಾಡಿಬಿಟ್ಟ, ಕೊಂದು ಅವೆಲ್ಲ ಅಲ್ಲ. ಇಂಥ ಪ್ರತಿಯೊಂದು ಊರಿನಲ್ಲಿ ಇಂಥ ಪ್ರಾತಸ್ಮರಣೀಯ ಶಾನುಭೋಗರು ಅವ್ರನ್ನೆಲ್ಲ ನೆನೆಸ್ಕೋಬೇಕು ನೀವು. ಶ್ರೀಪಾದರಾಯರು ಅಂತ ಪ್ರಾತಸ್ಮರಣೀಯ ಶಾನುಭೋಗರಲ್ಲಿ ಒಬ್ಬರು ನೋಡ್ರಿ. ಡಾಕ್ಯುಮೆಂಟ್ ನೋಡ್ರಿ. ಅದಕ್ಕೆ ಕಣ್ರಿ ನಾವು ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಸನಾತನ ಎದೆ ಕಟ್ಕೋತೀವಿ ಇದಕ್ಕೆ ಗೊತ್ತಾಯ್ತಾ? ಹೇಗೆ ನಾವು ಪ್ರತಿಯೊಂದನ್ನು ಸೈಂಟಿಫಿಕ್ ಆಗಿ, ಐ ರಿಪೀಟ್ ಸೈಂಟಿಫಿಕ್ ಆಗಿ ಬರೆದು ಇದನ್ನ ಯಾವನಾರು ಡಿನೇ ಮಾಡೋಕ್ಕಾಗುತ್ತೇನ್ರಿ? ಇದನ್ನ ಯಾರಾದ್ರೂ ಅಲ್ಗೆಳೆಯೋಕ್ಕಾಗುತ್ತೇನ್ರಿ? ಡಾಕ್ಯುಮೆಂಟ್ನ ಯಾರು ಅಲ್ಗೆಳೆಯೋಕ್ಕಾಗಲ್ಲ. ಈ ಥರ ಡಾಕ್ಯುಮೆಂಟ್ ಇವತ್ತಿನವ್ರು ಬರೆಯಲ್ಲ. ಐ ರಿಪೀಟ್ ಬೇಕಾದ್ರೆ ಐ ಬೆಟ್ ಇವತ್ತಿನವ್ರೆಲ್ಲ ಕಂಪ್ಯೂಟರ್ ಬಂದ್ಬಿಟ್ಟು ಅವ್ನು ಹಾಕಿದ್ದೇ ಲೆಕ್ಕ, ಇವನು ಮಾಡಿದ್ದೇ ಲೆಕ್ಕ, ಇವನು ಕೊಟ್ಟಿದ್ದೇ ಲಂಚ, ಇವನು ಮಾಡ್ಕೊಂಡಿದ್ದೆ ಜಮೀನು. ಆಗ ಹಂಗಿಲ್ಲಮ್ಮ. ನೋಡಿ ಪ್ರತಿಯೊಂದಕ್ಕೂ ಪ್ರತಿಯೊಂದು ಹುಲ್ಲನ್ನು ಕಟ್ಗೂ ನೀವು ಕಂದಾಯ ಕಟ್ಬೇಕಾಯ್ತು. ಗೊತ್ತಾಯ್ತಾ? ಹ್ಯಾಟ್ಸ್ ಆಫ್ ಟು ಎಲ್ಲ ಶಾನುಭೋಗರು. ಪ್ರಾತಸ್ಮರಣೀಯ ಶ್ರೀಪಾದರಾಯರನ್ನ ನಾವೀಗ ನೆನೆಸ್ಕೋಣ ಅಲ್ಲ. ಮರ್ಫಿ ಮೆಲೋಡಿ ಕೊಟ್ಟಿ ಶ್ರೀನಿವಾಸರಾಯನ ಮನೆ ಇರತಕ್ಕಂಥ ಪುರಾತನ ರೇಡಿಯೋ ಕಣ್ರಿ. ನೋಡ್ರಿ, ಬೆಂಗಳೂರು ಸೈಡ್ ತಗೋಬೋದು. ಈಗ ರೇಡಿಯೋ ತಗೊಳಕ್ಕಾಗ್ತಿರಲಿಲ್ಲ, ಗೊತ್ತಾ ನಿಮಗೆ? ಲೈಸೆನ್ಸ್ ತಗೋಬೇಕಿತ್ತಪ್ಪ. ನೋಡಿ ಇಲ್ಲಿ ಲೈಸೆನ್ಸ್ ತಗೋಬೇಕಿತ್ತು ರೇಡಿಯೋಗೆ. ನಿಮ್ಗೆ ಗೊತ್ತು, ಕೆಲವ್ರು ಗೊತ್ತಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ 15/9/67ನೇ ಇಸ್ವಿನಲ್ಲಿ ಈ ರೇಡಿಯೋಗೆ ಲೈಸೆನ್ಸ್ ತೊಗೊಂಡಿದ್ದಾರೆ. ಇದಕ್ಕೆ ವರ್ಷ ರಿನ್ಯೂವಲ್ ಮಾಡಬೇಕಿತ್ತು. ಇಲ್ಲದೇ ಇದ್ದರೆ ರೇಡಿಯೋ ಎತ್ಕೊಂಡು ಹೊಟ್ಟೋಗ್ಬಿಡೋರಾಗ. ಅಷ್ಟು ಸ್ಟ್ರಿಕ್ಟ್ ಇತ್ತು, ಕಾನೂನು ಬಿಗಿ ಇತ್ತು. ಜನ ಕಾನೂನು ಗೌರವಿಸ್ತಾ ಇದ್ರು. ಈಗ ಕಾನೂನು ಬಿಗಿ ಇಲ್ಲ, ಜನನೂ ಹೇಳೋರು ಕೇಳೋರಿಲ್ಲ ಈಗ.
ಆಯ್ತಾ? ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಘೋಷವಾಕ್ಯ ಆಕಾಶವಾಣಿ ಇದೇನು ಗೊತ್ತಾ? ರಿನ್ಯೂ ಅರ್ಲಿ ಆ್ಯಂಡ್ ಅವಾಯ್ಡ್ ದ ಕ್ಯೂ. ನೋಡಮ್ಮ, ರಿನ್ಯೂ ಅರ್ಲಿ, ಬೇಗ ಬೇಗ ನೀವು ರಿನ್ಯೂ ಮಾಡಿಸ್ಕೊಳ್ಳಿ, ಕ್ಯೂ ಜಾಸ್ತಿ ಇದೆ. ರೇಡಿಯೋನ ರಿನ್ಯೂ ಮಾಡ್ಸೋಕ್ಕೆ ಕ್ಯೂ ಜಾಸ್ತಿ ಇದೆ, ರಿನ್ಯೂ ಮಾಡಿಸ್ಕೊಳ್ಳಿ ಬೇಗ ಅಂತ ಅವ್ರು ಕೊಟ್ಟಿದ್ದಾರೆ. ಇದು ರೇಡಿಯೋ ಲೈಸೆನ್ಸು. ಕೋಟಿ ಶ್ರೀನಿವಾಸರಾಯನ ಮನೇಲಿದ್ದಂಥ ಅಮೂಲ್ಯ ರೇಡಿಯೋ ಮರ್ಫಿ ಮೆಲೋಡಿ. ನೋಡಿದ್ರ ಎಷ್ಟು ಚೆನ್ನಾಗಿದೆ. 1862 ಅಕ್ಟೋಬರ್ 28ನೇ ತಾರೀಕು ಕಟ್ಟಿದಂಥ ಶತಮಾನಗಳಷ್ಟು ಹಿಂದಿನ ಮನೆ. ಈ ಫೋಟೋ ನೋಡಿ, ಇವರೆಲ್ಲ ನಿಂತಿದ್ದಾರಲ್ಲ, ಇದೇ ಮನೆ ಕಣ್ರಿ ಇದು. ಅದಾದಮೇಲೆ ಒಂದು ಶತಮಾನ ಆದಮೇಲೆ ಇದನ್ನು ರಿನೋವೇಟ್ ಮಾಡ್ಕೊಂಡ್ರಿ ಇವರು. ಎಷ್ಟು ಪುರಾತನ ಮನೆ ನೋಡ್ರಿ. ನಾನು ಕೋಟೆ ಅಂತ ತೋರಿಸಿದ್ನಲ್ಲ ಆಗಲೇ, ಅಲ್ಲಿದ್ದರು ಮೊದಲು ಇವರು. ಕೋಟೆ ಶ್ರೀನಿವಾಸರಾಯ ವಂಶಸ್ಥರ ಅಲ್ಲ, ಅಲ್ಲಿದ್ದರು. ಅದು ಚಿಕ್ಕದಾಯಿತು ಅಂತ ಹೇಳಿ ಸ್ವಲ್ಪ ವಿಶಾಲವಾಗಿರಲಿ ಅಂತ ಇಲ್ಲಿ 1862ನಲ್ಲಿ ಕಟ್ಕೊಂಡ್ರು. ಅದು ಆಗ ಒಂದು ಸೆಂಚುರಿ ಆದಮೇಲೆ ಇವರು ಮಕ್ಕಳು ಮೊಮ್ಮಕ್ಕಳೆಲ್ಲ ರಿನೋವೇಟ್ ಮಾಡಿಸ್ಕೊಂಡು ಈಗಲೂ ದೇ ಆರ್ ಸ್ಟಿಲ್ ಯೂಸಿಂಗ್ ಇಟ್. ನೋಡಿ, ಸರಿ, ದೇವಸ್ಥಾನದ ಬಗ್ಗೆ ಹೇಳಿ ಈಗ. ಸರ್, ಇದು ಒಂದು ಮರಿಸ್ವಾಮಿ ದೇವಸ್ಥಾನ ಅಂತ, ಈಶ್ವರನ ದೇವಸ್ಥಾನ. ಏನಾಗುತ್ತೆ, ಸುಮಾರು ವರ್ಷ 150 ವರ್ಷಕ್ಕಿಂತ ಮೊದಲು ಇರುವಂತ ಇತಿಹಾಸ ಇದು. ಇಲ್ಲಿ ಏನಾಗುತ್ತೆ ಅಂದ್ರೆ, ಆಕ್ಚುಲಿ ಈ ಮರಿಸ್ವಾಮಿ ದೇವಸ್ಥಾನ ಅಂತ ಹೆಂಗೆ ಇರುತ್ತೆ ಅಂದ್ರೆ, ಸ್ಟಾರ್ಟಿಂಗ್ ಇದು ಊರಿಂದ ಹೊರಗಿರುತ್ತೆ. ನಾವಿಲ್ಲಿ ಈಚೆ ಬಂದಿದ್ದಾದ್ಮೇಲೆ ಏನಾಗುತ್ತೆ, ಇಲ್ಲೊಂದು ಸಣ್ಣದ ಆಲ್ಮರ ಇರುತ್ತೆ. ಈ ಆಲ್ಮರ ಆದ್ಮೇಲೆ ಇಲ್ಲಿಂದ ಸ್ವಲ್ಪ ಊರಿಂದ ಆಚೆ ಕಡೆ ಇರುತ್ತೆ ಒಂದು ಲಿಂಗಶೆಟ್ಟಿ ಬಾವಿ ಅಂತ ಇದೆ. ಅದು ಬಾವಿ ಏನಪ್ಪಾ ಅಂದ್ರೆ, ಒಂದು ಊರಿಂದ ಆಚೆ ಕಡೆ ಕ್ರಿಮೇಷನ್ ಎಲ್ಲ ಆದ್ಮೇಲೆ ಸ್ಮಶಾನ ಸ್ನಾನ ಮಾಡಕ್ಕೆ ಲಿಂಗಶೆಟ್ಟಿ ಬಾವಿ ಅಂತ. ಇದು ಈಶ್ವರನ ದೇವಸ್ಥಾನಕ್ಕೆ ಎದುರುಗಿದೆ. ಸುಮಾರು ಒಂದು 600-700 ಮೀಟರ್ ದೂರದಲ್ಲಿದೆ. ಇಲ್ಲೊಂದು ಆಲ್ಮರ ಇರುತ್ತೆ, ಬಿದ್ದು ಹೋಗ್ಬಿಡುತ್ತೆ. ಆಲ್ಮರ ಬಿದ್ದು ಹೋದಾಗ ಏನಾಗುತ್ತೆ, ಅದ್ರ ಕೆಳಗಡೆ ಒಂದು ಸಣ್ಣ ಲಿಂಗ ತರ ಇರುತ್ತೆ. ಆ ಲಿಂಗನ ನಿಜವಾದ ಯಾಕೋಸ್ಕರ ಲಿಂಗ ಇದೆ ಏನು ಅಂತ ಗೊತ್ತಾಗಲ್ಲ. ಊರಿನ ಜನಗಳು ಇಲ್ಲಿ ಲಿಂಗ ಇದ್ರೆ ಸ್ವಲ್ಪ ವೀರಶೈವರೆಲ್ಲ ಇದ್ದಾರೆ, ಅವರೆಲ್ಲ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಇಲ್ಲಿ ನಾಗಲಾಪುರ ಅಂತ ಒಂದು ಮಠ ಇದೆ. ಕೋಲಾರಕ್ಕಿಂತ ಕೆಂದಟ್ಟಿಗಿಂತ ನಾಗಲಾಪುರ ಮಠ, ಅಲ್ಲಿ ಸ್ವಾಮಿಗಳಿರ್ತಾರೆ. ಆ ಸ್ವಾಮಿಗಳ ಹತ್ರ ಕೇಳ್ತಾರೆ, ಇಲ್ಲೊಂದು ಈ ತರ ಲಿಂಗ ತರ ಕಾಣಿಸ್ತಾ ಇದೆ, ನಮಗೆ ಏನ್ ಮಾಡ್ಬೇಕು ಸರ್ ಅಂತ ಕೇಳ್ತಾರೆ. ಸ್ವಾಮಿ ಏನ್ ಮಾಡ್ಬೇಕು ಅಂತ. ಅವಾಗ ಏನ್ ಹೇಳ್ತಾರೆ ಸ್ವಾಮಿಗಳು, ನೀವು ಏನೋ ಸ್ವಲ್ಪ ಧ್ಯಾನ ಮಾಡಿ ಹೇಳ್ತಾರೆ, ನೀವು ಮುಂದಿನ ಕಾರ್ತಿಕ ಸೋಮವಾರದ ದಿವಸ ನೀವು ಒಬ್ಬ ಹುಡುಗನ ಕರ್ಕೊಂಬನ್ನಿ, ಆ ಹುಡುಗನಿಗೆ ನಾನು ಕರ್ಕೊಂಬನ್ನಿ ಅಂತ ಹೇಳ್ತಾರೆ ಅಷ್ಟೇ. ಇವ್ರು ಕರ್ಕೊಂಡು ನಾನು ಹೇಳ್ತೀನಿ ಅವತ್ತು ಅಂತ ಹುಡುಗನ ಕರ್ಕೊಂಬಂದು ಏನ್ ಮಾಡ್ತಾರೆ, ಒಂದು ನೀರಿನ ತಟ್ಟೆ ಕೊಟ್ಬಿಟ್ಟು ಅದರಲ್ಲಿ ಒಂದು ವಿಭೂತಿ ಗಡ್ಡೆ ಇಡ್ತಾರಂತೆ. ವಿಭೂತಿ ಗಡ್ಡೆ ಇಟ್ಬಿಟ್ಟು ನೀವು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು, ಎಷ್ಟು ದೂರ ಆಗುತ್ತೆ ಅಂತ, 22 ಮೈಲಿ ಆಗುತ್ತೆ ಅಂತ ಹೇಳ್ತಾರೆ. ನಡ್ಕೊಂಡು ಹೋಗಿದ್ದಾದ್ಮೇಲೆ ವಿಭೂತಿ ಗಡ್ಡೆ ಕರಗಿಲ್ಲ ಅಂದ್ರೆ ಅದು ನಿಜವಾದ ದೈವಾಂಶ ಇರುತ್ತೆ, ಅದನ್ನು ಪ್ರತಿಷ್ಠೆ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳಿ ಊರಲ್ಲಿ ಅಂತ ಹೇಳ್ತಾರೆ. ಅಲ್ಲಿ ನಡ್ಕೊಂಡ್ ಬರ್ತಾ ಇರಬೇಕಾದ್ರೆ ಏನು ವಿಭೂತಿ ಗಡ್ಡೆ ಹೆಂಗೆ ಇಟ್ಟಿರ್ತಾರೆ ಹಂಗೆ ಇರ್ತೇವೆ, ನೀರಲ್ಲಿ ಒಂದು ಚೂರು ಕರಗಿರಲ್ಲ. ಅವತ್ತಿಂದ ತುಂಬಾ ಭಕ್ತಿ ಇದೆ, ತುಂಬಾ ಜನ ಭಕ್ತಿ ಇದೆ. ಅಲ್ಲೇನಾಯ್ತು, ಪ್ರತಿಷ್ಠೆ ಮಾಡಿದಾದ್ಮೇಲೆ ಇಲ್ಲೊಂದು ಪಕ್ಕದಲ್ಲಿ ಒಂದು ಹುತ್ತ ಬೆಳೆಯುತ್ತೆ ಸರ್. ಆ ಹುತ್ತದಲ್ಲಿ ಯಾವಾಗಲೂ ಸ್ವಾಮಿ ಇರುತ್ತೆ. ನಾವು ನೋಡಿದೀರಿ ಸರ್ ತುಂಬಾ ಸತಿ. ಆ ಲಿಂಗಕ್ಕೆ ಸುತ್ತಕೊಂಡಿರುವಂತ ದರ್ಶನ ಕೂಡ ನಮ್ಗಾಗಿದೆ. ಆ ಲಿಂಗಕ್ಕೆ ಸುತ್ತಕೊಂಡಿರುವಂತ ದರ್ಶನ ಕೂಡ ನಮ್ಗಾಗಿದೆ. ಅಮೇಜಿಂಗ್ ಸರ್, ಅಮೇಜಿಂಗ್. ಕೇಳಿದ್ರಲ್ಲ ಸ್ನೇಹಿತರೆ, ನಾಗಲಾಪುರ ಮಠದಿಂದ ಒಂದು ತಟ್ಟೆಯಲ್ಲಿ ನೀರಿಟ್ಟು ಅದರೊಳಗಡೆ ವಿಭೂತಿ ಇಟ್ಟು ಅಲ್ಲಿಂದ ನಡ್ಕೊಂಬರ್ತಾರೆ ಭಕ್ತರು. ವಿಭೂತಿ ಕರಗಿದ್ರೆ ಇದು ದೇವರಲ್ಲ, ಕರಗದೇ ಇದ್ರೆ ಈ ಲಿಂಗದಲ್ಲಿ ಶಕ್ತಿ ಇದೆ ಅಂತ ನಾಗಲಾಪುರ ಮಠದ ಸ್ವಾಮಿಗಳೇ ಹೇಳಿರ್ತಾರೆ. ಇಲ್ಲಿಗೆ ಬಂದಂಥ ಭಕ್ತರು ವಿಭೂತಿ ಕರಗಲಿಲ್ಲ ಅಂತ ಹೇಳಿ ಈ ಪುಣ್ಯಾತ್ಮ ಮರಿಸ್ವಾಮಿಗೆ ಒಂದು ದೇವಸ್ಥಾನ ಕಟ್ಟಿಸ್ತಾರೆ. ಆ ದೇವಸ್ಥಾನ ಕಟ್ಟಿಸಲಾಗಿ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಸಹ ಬಂದು ಇಲ್ಲಿ ನೆಲೆಸಿದ. ನೋಡ್ರಿ ಎಂಥ ಶಕ್ತಿಯುತವಾದಂಥ ದೇವಸ್ಥಾನ. ಕೊರಟಿಗೆ ಬಂದು ಈ ದೇವರ ದರ್ಶನ ಮಾಡಲೇಬೇಕು ನೀವು. ಸುತ್ತಮುತ್ತಲು ಜನ ಬಂದು ಈ ಕೊರಟಿಗೆ ಬಂದು ಈ ದೇವ್ರ ದರ್ಶನ ಮಾಡಿ ನೀವು ಪುಣ್ಯಪ್ರದರ ಬಿಡ್ರಿ, ನಿಮ್ಮ ಪಾಪ ಕರ್ಮಗಳನ್ನೆಲ್ಲ ಕಳ್ಕೊಂಬಿಡಿ. ಇವತ್ತಿಂದ ಒಳ್ಳೆಯವರಾಗಿ ಬಂದು ದೇವ್ರ ದರ್ಶನ ಮಾಡಿ. ಎಂಥ ದೇವಸ್ಥಾನ ಇದೆ ನೋಡ್ರಿ. ನಮ್ಮ ದೇಶದಲ್ಲಿ ದೇವಸ್ಥಾನ ನೋಡ್ತೀನಿ ಅಂತ ಹೊರಟ್ರೆ 100 ಜನ್ಮ ಸಾಲಲ್ಲ. ನಾನೇ ಇಲ್ಲಿವರೆಗೂ ನಿಮಗೆ 1,500 ದೇವಸ್ಥಾನ ತೋರಿಸಿದ್ದೀನಿ, ಇನ್ನೂ ಮುಗ್ದಿಲ್ಲ ರೀ. ನೋಡಿ ಮರಿಸ್ವಾಮಿ ನೋಡಿ ಪುಣ್ಯ ಕಟ್ಕೊಳ್ಳಿ. ನಿಮ್ಮ ಪುಣ್ಯದ ಫಲದಲ್ಲಿ ನನಗೊಂದು 10 ಪೈಸೆ ಕೊಟ್ಟುಬಿಡಿ, ತೋರಿಸಿದ್ದೀನಲ್ಲ ಅದಕ್ಕೆ. ಆಯಿತಾ? ನಡ್ರಿ ಸರ್ ಈಗ.